ಆ ಮೀನು ಕೃಷಿಲಿ ಮೀನು ಬರುತ್ತೆ ಅನ್ನೋ ಕಾರಣ 70ರಿಂದ 80 ಭಾಗ ನಾವೇ ಕಷ್ಟಪಟ್ಟು ಕೊಟ್ಟಿರ್ತೀವಿ. ಈಗ ಬೇರೆ ಡೈರಿ ಫಾರ್ಮಿಂಗ್ ಏನೇ ಮಾಡಿದ್ರು ನೀವು ಬೆಳಗ್ಗೆ ಸಂಜೆ ಅಲ್ಲೇ ಇರಬೇಕು, ಅಲ್ಲೇ ಸಾಯ್ಬೇಕು. ಈ ಫಾರ್ಮಿಂಗಲ್ಲಿ ಹಂಗಿಲ್ಲ. ಎಲ್ಲ ಮೀನಿಗೂ ಒಂದು ತೂಕ ಆದರೆ ಈ ಗೌರಿ ಮೀನಿಗೆ ಒಂದು ಕೈ ತೂಕ ಜಾಸ್ತಿ ಅಣ್ಣ. ಒಂದು ಮೂಲೆಯಲ್ಲಿ ಒಂದೊಂದು ಟನ್ ಗಟ್ಟಲೆ ಮೀನು ಸಿಕ್ಕಿದೆ. ಎಲ್ಲೂ ಫೇಲ್ ಆಗಿದ್ದು ಹಿಸ್ಟ್ರಿ ಇಲ್ಲ. ಇದು ಕೆಸರು ನೀರಲ್ಲಿ 10 ನಿಮಿಷ ಬದುಕುತ್ತೆ. ಯಾವ ಮೀನು ಬದುಕಲ್ಲ. ಫೀಡ್ ಹಾಕಿಲ್ಲ ಅಂದ್ರೆ ಮಣ್ಣು ತಿನ್ಕೊಂಡ್ರೆ ಬದುಕುತ್ತಣ್ಣ ಮೀನು. 2 kg ಇತ್ತು ಅಂದ್ರೆ ಮೀನು 250 ರೂಪಾಯಿ kg ಕಮ್ಮಿ ಕೊಡಲ್ಲ ಅಣ್ಣ. ಇದು ಗ್ಲಾಸ್ ಕರ್ಪ್ ಅಂತ, ಅದು ಕೊಂಚೂರು ಅಲ್ಲಿ ಬರುತ್ತೆ. ಅಲ್ಲಿ ಬಂದು ಅದು ಹುಲ್ ತಿನ್ನಕ್ಕೆ ಶುರು ಆಯಿತು ಅಂದರೆ ಸೇಮ್ ಸೀಮೆ ಹಸ ಇದ್ದಂಗೆ. ಏನಿಲ್ಲ ಅಂದರೆ ವರ್ಷಕ್ಕೆ 2 kg ಇಂದ 2.5 kg ಮಟ್ಟ ಬರುತ್ತಣ್ಣ. ಅದು ತಾಳ್ಮೆ ಇದ್ದಷ್ಟು ಈ ಮೀನು ಲಕ್ಷ್ಮಿ ಒಲಿತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚರಣ ಅಂತ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿಂದ ಮಾತಾಡ್ತಾ ಇರೋದು. ನಾವು ಮಾಡ್ತಾ ಇರೋದು ಮೀನು ಕೃಷಿ. ಅಂದರೆ ಪ್ರತಿ ವರ್ಷದ ಥರನೇ ಈ ವರ್ಷ ಆಲೆ ಸೀಸನ್ ಶುರುವಾಗಿದೆ. ಜೂನಿಂದ ಮರಿಗಳು ಸಿಗೋಕ್ಕೆ ಶುರುವಾಗಿದೆ. ಕಾಟ್ಲಾ, ಗೌರಿ, ರಘು, ಮುರುಗಲ್ಲು, ಗ್ರಾಸು ಈ ಮರಿಗಳು ನಮ್ಮ ಹತ್ರ ಸಿಗ್ತಾ ಇದೆ. ಹೊಸ ತಳಿಗಳನ್ನ 2 ತಳಿಗಳನ್ನ ನಾವು ತರಿಸ್ಕೊಂಡಿದ್ದೀವಿ. ಮತ್ತು ರೂಪ್ಚಂದು ಮತ್ತು ಸಿಲ್ವರ್ ಕಾಟ್ಲಾ ಅಂತ. ಅಂದರೆ ರೈತರಿಂದ ಭಾಳ ಬೇಡಿಕೆ ಇತ್ತು ಸರ್. ಅದು ಹೋದ ವರ್ಷ ಭಾಳ ಬೇಡಿಕೆ ಇರೋದ್ರಿಂದ ನಮ್ಮ ಕೈಯಲ್ಲಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳಕ್ಕಾಗಿರಲಿಲ್ಲ. ಈ ಸರಿ ತರಿಸ್ಕೊಂಡಿದ್ದೀವಿ ಸರ್. ಕಲ್ಕತ್ತಾಯಿಂದ ಸ್ಪಾನ್ ತರಿಸಿ ಅದನ್ನು ಫಾರ್ಮಿಂಗ್ ಮಾಡಿದ್ದೀವಿ. 2 kg ಬಂದರೆ ಅದು 3 kg ಮಟ್ಟ ಬರ್ತಾಯಿದೆ ಸರ್. ಅದು ಒಂದು ಹೈನುಗಾರಿಕೆಗೆ ಹೋಗಿ, ಕುರಿ ಸಾಗಾಣಿಕೆಗೆ ಹೋಗಿ, ಕೋಳಿ ಸಾಗಾಣಿಕೆಗೆ ಹೋಗಿ, ಯಾವುದೇ ಡೈರಿ ಫಾರ್ಮಿಂಗ್ ಯಾವುದಕ್ಕೆ ಹೋದರೂ ಬೆಳಗ್ಗೆ ಸಂಜೆ ಒಬ್ಬರು ಆಳಿರಲೇಬೇಕು, ಕೆಲಸ ಮಾಡಲೇಬೇಕು. ಈ ಫಾರ್ಮಿಂಗ್ ಹಂಗಲ್ಲ. ನೀವು ತೊಗೊಂಡೋದ್ರಿ, ನನ್ನ ಹತ್ರ ತೊಗೊಂಡೋದ್ರೆ ಮರಿ ತೊಗೊಂಡೋದ್ರೆ ಮುಗೀತು. ನೀವು ಮರಿ ತೊಗೊಂಡೋಗಿ ಇನ್ನೇನು ಅವಾಗ ಹೋದಾಗ ಒಂದು ಸರಿ ಫೀಡ್ ಹಾಕಿದ್ರೆ, ವಾರಕ್ಕೊಂದು ಸರಿ ಫೀಡ್ ಹಾಕಿದ್ರು ಸಾಕು ಸರ್. ಇದಕ್ಕೆ ಅದರಿಂದ ನಿಮಗೆ ಖರ್ಚು ಅಂದರೆ ಖರ್ಚಿಗಿಂತ ನಿಮಗೆ ಆದಾಯನೂ ನೋಡ್ಬೋದು. ಒಂದು ಪಾರ್ಟ್ ಆಫ್ ಬಿಸ್ನೆಸ್ ಥರ, ಒಂದು ಸಣ್ಣದಾಗ ಒಂದು ಬಿಸ್ನೆಸ್ ಇಟ್ಕೊಂಡಿರೋ ಥರನೂ ಆಗುತ್ತೆ. ಈಗ ಬೇರೆ ಡೈರಿ ಫಾರ್ಮಿಂಗ್ ಏನೇ ಮಾಡಿದ್ರು ನೀವು ಬೆಳಗ್ಗೆ ಸಂಜೆ ಅಲ್ಲೇ ಇರಬೇಕು, ಅಲ್ಲೇ ಸಾಯ್ಬೇಕು. ಈ ಫಾರ್ಮಿಂಗಲ್ಲಿ ಹಂಗಿಲ್ಲ. ರೈತರಿಗಣ ನಾನು ಕೆರೆ ರೈತರುಗಳಿಗೆ ಹೇಳೋದು ಒಂದೇ, 10 ರೂಪಾಯಿ ಕೊಡೋ ಕೆರೆಗೆ ನೀವು 100 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಬಂದು ಇದು ಮಾಡಿದ್ರೆ ಲಾಭ ಮಾಡ್ಲಿಕ್ಕೆ ಆಗಲ್ಲಣ್ಣ. ನೀವೇನು ಅಂದರೆ ಕೆರೆಗೆ ಎಷ್ಟು ಅಂತ ನೋಡಬೇಕು, ಅದಕ್ಕೆ ಎಷ್ಟು ಮರಿ ಬಿಡಬೇಕು ಅಂತ ತಿಳ್ಕೊಬೇಕು. ಅದರ ಮೇನ್ ಈ ಕೃಷಿಲಿ ತಿಳಿದಿರ್ಬೇಕಣ್ಣ. ಸುಮ್ಮನೆ ತೊಗೊಂಬಂದ್ವಿ, ನಾವು ಎಷ್ಟೋ ಹಾಕೋದ್ವಿ, ಎಷ್ಟೋ ಬಿಟ್ವಿ ಅಂದರೆ ಆಗಲ್ಲ. ಏನು ಗೊತ್ತಾ, ಮಳೆ ಹೆವಿಗೆ ಬಂತು, ಮರಿ ಬಂದಿದ್ರು, ಮಳೆ ಹೆವಿಗೆ ಬಂದ ಕೋಡಿ ಹೋಯ್ತು ಅಂದರೆ ಎಲ್ಲ ಮರಿನೂ ಹೋಗುತ್ತೆ. ಭಾಳ ಹುಷಾರಾಗಿ ನೋಡ್ಕೋಬೇಕಣ್ಣ. ಅದೆಲ್ಲ ತಿಳ್ಕೊಬೇಕು. ಸುಮ್ಮನೆ ತಂದ್ವಿ ನಾವು ಕೆರೆ ಮಾಡಿದ್ದೀವಿ ಅಂತ ಹೇಳಿ ಮರಿ ಬಿಡೋದಲ್ಲಣ್ಣ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, 1 ಇಂಚ್ ಮೀನು ನನ್ನ ಹತ್ರ 2 ಇಂಚ್ ಆಗೋಕ್ಕೆ 1.5 ತಿಂಗಳು ಬೇಕು. 2.5 ಇಂಚ್ ಆಗೋಕ್ಕೆ 1 ಇಂಚ್ ಮೀನು ಅದೇ ನೀವು ಕೆರೆಗೆ ತೊಗೊಂಡೋಗ್ಬಿಟ್ರೆ ಬರೀ 15ರಿಂದ 20 ದಿನಕ್ಕೆ 2.5 ಇಂಚ್ ಮೀನಾಗುತ್ತೆ. ಯಾಕೆ ಗೊತ್ತಾ, ಜಾಗ ಮೀನು ಈಜಬೇಕಣ್ಣ. ಎಷ್ಟು ಈಜುತ್ತೋ ಅಷ್ಟು ಗ್ರೋತಿಂಗ್ ಬರುತ್ತೆ. ಯಾಕೆ ಗೊತ್ತಾ, ನಂದು ಬರೀ 100/80 ಹೊಂಡ. ಅಲ್ಲಿ ಕೆರೆಗೆ ಬಿಟ್ಟರೆ ಎಕರೆಗಟ್ಟಲೆ ಕೆರೆಗಳಿಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಈಜುತ್ತೆ, ಚೆನ್ನಾಗಿ ಸೈಜ್ ಬರುತ್ತೆ. ಅರ್ಧ ದಿನಗಳಲ್ಲಿ ಇಂಪ್ರೂವ್ಮೆಂಟ್ ಅವರು ಕಾಣ್ಕೊತಾರೆ ಅಷ್ಟೇ. ಯಾವ ಜಾತಿ ಸರ್ ಇದು ಅಣ್ಣ? ಇದು ಕಾಮನ್ ಕರ್ಪು, ಗೌರಿ ಅಂತಾರೆ ಇದರಲ್ಲಿ. ಇಡೀ ಇದ್ರ ಮೀನಿನ ಜಾತಿಯಲ್ಲಿ ಎಲ್ಲ ಸೂಕ್ಷ್ಮ. ಅಂದರೆ ಒಂದು ಸ್ವಲ್ಪ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಸಾಯೋದು ಆ ಥರ ಎಲ್ಲ ಆಗ್ಬಿಡುತ್ತೆ. ಈ ಜಾತಿ ಇದೆಯಲ್ಲಣ್ಣ, ನಾವು 1 ತಿಂಗಳು ಫೀಡ್ ಹಾಕಿಲ್ಲ ಅಂದರೂ ಮಣ್ಣು ತಿನ್ಕೊಂಡಾರ ಬದುಕುತ್ತಣ್ಣ. ಈಗ ಹಳೆ ಕಾಲದವ್ರು ಗಟ್ಟಿ ಅನ್ನಲ್ಲಣ್ಣ, ಆ ಥರ ಮೀನಿದು ಪೂರ್ತಿ. ಅಂದರೆ ಏನು ಅಂದರೆ ಫೀಡ್ ಹಾಕಿಲ್ಲ ಅಂದರೂ ಮಣ್ಣು ತಿನ್ಕೊಂಡಾರ ಬದುಕುತ್ತಣ್ಣ ಮೀನು. ಇದಕ್ಕೆ ಬಡವ್ರ ಬಾದಾಮಿ ಅಂತಾರಲ್ಲ, ಏನಕ್ಕೆ ಅಂದರೆ ಅಣ್ಣ ಎಲ್ಲರಿಗೂ ಒಲಿಯುತ್ತಿದ್ದು. ಅಂದರೆ ಕಡಿಮೆ ರೇಟಲ್ಲೂ ಆಗುತ್ತೆ. ಇದು ಬರೀ 300 ರೂಪಾಯಿ ಅಷ್ಟೇ 1000ಕ್ಕೆ. ಅಂದರೆ ಎಲ್ಲೂ ಫೇಲ್ ಆಗಿದ್ದು ಹಿಸ್ಟ್ರಿ ಇಲ್ಲ ಇದು. ಏನು ಗೊತ್ತಾ, ಈಗ ಎಲ್ಲ ಅಯ್ಯೋ ಬಲೆ ಹಾಕ್ಬಿಟ್ಟು ಅಯ್ಯೋ ಇಲ್ಲ ಮೀನಿಲ್ಲ ಅಂತ ಹೇಳಿ ಎಲ್ಲೋ ಲಾಸ್ಟಿಗೆ ಡ್ರೈ ಮಾಡೋಬೇಕಾರೆ ಒಂದು ಮೂಲೆಯಲ್ಲಿ 1 ಟನ್ ಗಟ್ಟಲೆ ಮೀನು ಸಿಕ್ಕಿದೆ ಇದು. ಹಾಗಾಗಿ ಅದನ್ನು ಬಡವರು ಒಲಿಯೋ ಮೀನಿದು. ನಾನು ಹೇಳ್ತೀವಿ, ಈಗ ಏನು ಫೀಡ್ ಇಲ್ಲ ಅಂದರೂ ಬರೀ ಮಣ್ಣು ತಿನ್ಕೊಂಡ್ರೆ ಬದುಕುತ್ತೆ. ಮಣ್ಣು ಸಿಗುತ್ತಲ್ಲ, ಯಾಕೆ ಕೃಷಿ ಹೊಂಡದಲ್ಲಾದರೂ ಕೆರೆಯಲ್ಲಾದರೂ ಮಣ್ಣು ಸಿಗುತ್ತೆ. ಹಾಗಾಗಿ ಒಲಿಯುತ್ತೆ ಎಲ್ಲ ಮೀನು. ಅಂದರೆ ನಾನೀಗ ಎಕ್ಸಾಂಪಲ್ ಹೆಂಗೆ ಅಂದರೆ, ನಾನು ತೊಟ್ಟಿ ಡ್ರೈ ಮಾಡೋಬೇಕಾರೆ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮರಿಗಳು, ಈ ಮರಿ ಕಟ್ಲಾಗಲಿ, ರಘು ಆಗಲಿ, ಗ್ರಾಸ್ ಕರ್ಪ್ ಆಗಲಿ ಎಲ್ಲ ಸತ್ತೋಗುತ್ತೆ. ಈ ಮರಿ ನೀರಿಲ್ಲ ಅಂದರೂ ಮಿನಿಮಮ್ ಅಂದರೂ 10 ನಿಮಿಷ ಬದುಕುತ್ತಿದ್ದು. ಕೆಸರು ನೀರಲ್ಲಿ 10 ನಿಮಿಷ ಬದುಕುತ್ತೆ. ಯಾವ ಮೀನು ಬದುಕಲ್ಲ ಕೆಸರು ನೀರಲ್ಲಿ. ಫುಲ್ಲು ಬಗಡ ಆಗಿದ್ರು ಕೆಸರುಗಳಾದರೂ 10 ನಿಮಿಷದ ಮಟ್ಟ ಈ ಮರಿ ಇದ್ದು ಮತ್ತೆ ಫ್ರೆಶ್ ವಾಟ್ರಿಗೆ ಹಾಕಿದ್ರೆ ಹಂಗೆ ಎದ್ದೇಳುತ್ತೆ ಈ ಮೀನು. ಅದೊಂದೇ, ಅದಕ್ಕೋಸ್ಕರ ಇದನ್ನು ಎಲ್ಲರೂ ಚಾಯ್ಸ್ ಮಾಡೋದಿದು. ತಿನ್ನೋಕ್ಕೂ ರುಚಿ ಅಂತಾರೆ ಅಣ್ಣ. ಇದರಲ್ಲೇ ಮಾರ್ಕೆಟಲ್ಲಿ ಎಲ್ಲ ಮೀನು 150 ರೂಪಾಯಿ ನಡೀತಿದ್ರೆ ಇದು 250 ರೂಪಾಯಿ ನಡೆಯುತ್ತೆ. ಎಲ್ಲದಕ್ಕೂ ಹೊಂದ್ಕೊಳತ್ತಿದು. ಹಾಗಾಗಿ ಗಟ್ಟಿ ಜಾತಿ ಮೀನು. ರೈಟು ಸಣ್ಣ ಮರಿಲಿ ಕಡಿಮೆ, ದೊಡ್ಡ ಮೀನು ಆಗ್ತಾ ರೇಟ್ ಜಾಸ್ತಿ ಇದಕ್ಕೆ. 2 kg ಇತ್ತು ಅಂದರೆ ಮೀನು 250 ರೂಪಾಯಿ kg ಕಮ್ಮಿ ಕೊಡೋಲ್ಲ ಅಣ್ಣ. ಇದು ಗ್ಲಾಸ್ ಕರ್ಪ್ ಅಂತ. ಈ ಜಾತಿ ಮೀನ್ದೇನು ವಿಶೇಷ ಅಂದರೆ ಅಣ್ಣ, ಅಂದರೆ ಒಂಥರ ಸೀಮೆ ಹಸ ಇದ್ದಂಗೆ ಅಣ್ಣ ಇದು. ಯಾಕೆ ಗೊತ್ತಾ, ಕೆರೆಯಲ್ಲಿ ಏನು ಜಡ್ಡಿದ್ರು ತಿನ್ಕೊಂಡು ಬದುಕ್ಬಿಡುತ್ತೆ. ವರ್ಷಕ್ಕೆ 3 kg ಬಂದಿರೋ ಉದಾಹರಣೆ ಇದೆ ಅಣ್ಣ. ಇದು 3-4 kg ಮಟ್ಟ ಹಿಡಿದಿದ್ದಾರೆ. ನಾನು ಕೊಟ್ಟಿರೋ ರೈತರೇ ಹೇಳಿದಾರಲ್ಲ, ವರ್ಷಕ್ಕೆ 3ರಿಂದ 4 kg ಮಟ್ಟ ಬರುತ್ತಣ್ಣ ಇದು. ಇದೇನು ಅಂದರೆ ಮಿನಿಮಮ್ ಅಂದರೆ ಒಂದು 200 ಗ್ರಾಮ್ ಆಗೋ ಮಟ್ಟ ನಿಧಾನ ಅಣ್ಣ. ಅದು ಕೊಂಚೂರು ಅಲ್ಲಿ ಬರುತ್ತೆ. ಅಲ್ಲಿ ಬಂದು ಅದು ಹುಲ್ ತಿನ್ನೋಕ್ಕೆ ಶುರು ಆಯಿತು ಅಂದರೆ ಸೇಮ್ ಸೀಮೆ ಹಸ ಇದ್ದಂಗೆ. ಅದು ಏನಂದರೆ 1 to 2 ಹಂಗೆ ಗ್ರೋತಿಂಗ್ ಆಗ್ತಾ ಬರುತ್ತೆ. ರೈತರಿಗೆ ಒಳ್ಳೆ ಲಾಭ. ಯಾಕೆ ಸ್ವರೂಪದವರು ಭಾಳ ಆಸೆ ಪಡ್ತಾರೆ ಅಂದರೆ, ಅವ್ರಿಗೆ ನೀರು ಕಮ್ಮಿ ಅಣ್ಣ. 6 ತಿಂಗಳು ಆ ಥರ ನೀರು ನಿಲ್ಲೋದು ಕಡಿಮೆ ಅಲ್ಲ. ಅದರಿಂದ ಚೆನ್ನಾಗಿ, ಅಂದರೆ ಅಲ್ಲೆಲ್ಲ ಸೆತ್ತೆ ಜಾಸ್ತಿ ಕೆರೆಗಳಲ್ಲಿ. ನೀರು ಕಡಿಮೆ ನಿಲ್ಲೋದು ಮತ್ತು ಸೆದ್ದೆ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ 1 kg 2 kg 2.5 kg ಮಟ್ಟ ಬಂದ್ಬಿಡ್ತದೆ ಸೈಜು. ಹಾಗಾಗಿ ಗ್ರಾಸ್ ಕರ್ಪಿಗೆ ಭಾಳ ಇದು ಮಾಡ್ತಾರಣ್ಣ. ಈಗ ಅದು ಹುಲ್ ಸಿಕ್ಕಿಲ್ಲ ಅಂದರೂ ಅದು ಬದುಕುತ್ತೆ ಅಣ್ಣ. ಪಾಚಿ ಗೀಚಿ ಈಗ ಕೆರೆ ಅಂದಮೇಲೆ ಅಣ್ಣ, ನೀಟ್ ಕೆರೆ ಎಲ್ಲೂ ಇರೋಲ್ಲ.
ಸೆತ್ತೆ ಪಾಚಿ ಇರಲೇಬೇಕು ಕೆರೆಯಲ್ಲಿ. ಈಗ ನಾವು ಒಂದು ಹೊಂಡದಲ್ಲಿ ಬಿಟ್ರೆ ಪಾಚಿ ಆಗೇ ಆಗುತ್ತಣ್ಣ, ಹುಲ್ ಸೈಡಲ್ಲಿ ಬೆಳೆಯುತ್ತೆ. ಅದರಿಂದ ಇದ್ದೇ ಇರುತ್ತೆ ಕೆರೆಗೆ. ಸೂಕ್ತವಾಗಿ ಅಂದರೆ ಕೆರೆಯಲ್ಲಿ ಜಾಸ್ತಿ ಜಡ್ಡಿತ್ತು ಅಂದರೆ ಬಿಡೋಂಥ ಸೂಕ್ತವಾದ ಮೀನಣ್ಣ ಇದು. ಸರ್ ಈಗ ಕೃಷಿ ಹೊಂಡದವ್ರು ಸುಮಾರು ಜನ ಕೇಳ್ತಾರೆ ಏನು ಫೀಡ್ ಹಾಕೋದಂತ. ಅಣ್ಣ ಏನಿಲ್ಲ, ಎಲ್ಲ ಕಡೆ ಶೇಂಗಾ ಹಿಂಡಿ ಅಂತ ಸಿಗುತ್ತಣ್ಣ, ಚಕ್ಕೆ ಇರುತ್ತದು. ಅದನ್ನು ನೀರಲ್ಲಿ ನೆನೆ ಹಾಕಿದ್ರೆ ಈ ಥರ ಆಗುತ್ತದು. ಅದಕ್ಕೇನಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಆಡ್ಕೊಂಬಿಟ್ರೆ ಸೇಮ್ ಹಾಲಾದಂಗೆ ಆಗುತ್ತದು. ಇದು ಒಳ್ಳೆ ಇಷ್ಟಪಟ್ಟು ತಿಂತಾವ. ಅದರಲ್ಲಿ ಏನಿಲ್ಲ ಅಂದರೆ ಒಂಥರ ಈ ನಮಗೆ ಹೆಂಗೆ ಈ ಕೊಬ್ಬರಿ ಮಿಠಾಯಿ ಕೊಟ್ಟರೆ ಹೆಂಗಾಗುತ್ತೋ ಆ ಥರ ಇದು. ಮತ್ತು ಮೀನಿಗೆ ಪೌಷ್ಟಿಕ ಆಹಾರ ಅಂದರೆ ಒಳ್ಳೆ ಮೀನುಗಳು ಚೆನ್ನಾಗಿ ಮೇಯೋದ್ರಿಂದ ಮೀನುಗಳು ಗಟ್ಟಿ ಆಗ್ತವೆ ಮತ್ತು ಚೆನ್ನಾಗಿ ಗ್ರೋತಿಂಗ್ ಬರುತ್ತೆ ಮೀನುಗಳು. ನಮಗೇನು ಗೊತ್ತಾ, ನಾವು ಈಗ ಸ್ಪಾನಲ್ಲಿ ಹಾಕೋದು ಕಾರಣ ಅಂದರೆ ನಮಗೆ ಗ್ರೋತಿಂಗಿಗಿಂತ ಗಟ್ಟಿ ಇರಬೇಕು ಮೀನು. ಅಂದರೆ ಮೀನು ಹೆಲ್ತಿಯಾಗಿದ್ದರೆ ಚೆನ್ನಾಗಿ. ಈಗ ಫಸ್ಟು ಏನಿದೆಯೋ ಈಗ ಸಣ್ಣ ಮಕ್ಕಳುಗಳಲ್ಲಿ ಏನು ಆರೈಕೆ ಮಾಡ್ತೀವೋ ಆ ಥರ. ಅದರಿಂದ ನಾವು ಬೆಳಗ್ಗೆ ಸಂಜೆ ಈ ಹಿಂಡಿ ಹಾಕೋದ್ರಿಂದ ಮೀನುಗಳು ಚೆನ್ನಾಗಿ ಸ್ಟ್ರೆಂತಲ್ಲೂ ಹೋಗ್ತವೆ ಮತ್ತು ಹೆಲ್ತಿಯಾಗಿ ಚೆನ್ನಾಗಿ ಗ್ರೋತಿಂಗು ಬರ್ತವೆ. ಅದರಿಂದ ನೀವು ರೈತರುಗಳು ಅಲ್ಲೂ ತೊಗೊಂಡು ಹಾಕೋದ್ರಿಂದ ಮೀನುಗಳು ಚೆನ್ನಾಗಿ ಗ್ರೋತಿಂಗ್ ಬರುತ್ತೆ. ಸರ್ ಈ ಡೆಲಿವರಿಯಲ್ಲಿ ಯಾವ ಥರ? ಈಗ 2 ಥರ ಮಾಡ್ತೀವಣ್ಣ ಡೆಲಿವರಿ. ಈಗ ಕಸ್ಟಮರ್ ಅವರೇ ಬರ್ತಾರೆ, ಈಗ ನಮಗೆ ಸ್ವಲ್ಪ ಬೇಕು ಅಂತ ಬಂದಾಗ ಈ ಥರ ಪ್ಯಾಕಿಂಗ್ ಮಾಡ್ತೀವಿ. ಈ ಥರ ಪ್ಯಾಕಿಂಗ್ ಮಾಡಿ ಗಾಡಿ ಕಳಿಸ್ತೀವಿ ಸರ್. ಈ ಥರ ನಮ್ಮದು ವೆಹಿಕಲ್ ಇದೆ ಸರ್. ನಮ್ಮದು ಅಂದರೆ ಜಾಸ್ತಿ ಇದ್ದಾಗ, ಈಗ ಜಾಸ್ತಿ ಪ್ರಮಾಣದಲ್ಲಾದರೆ ಪ್ಯಾಕಿಂಗ್ ಆಗಲ್ಲ ಸರ್ ಇದು. ಯಾಕೆ ಗೊತ್ತಾ, ಈಗ ಇದು 50,000 ಲಕ್ಷದೊಳಗಿದ್ದರೆ ಮಾಡ್ತೀವಿ ಸರ್ ಈ ಥರ ಪ್ಯಾಕಿಂಗು. ತೀರಾ 2 ಲಕ್ಷ 3 ಲಕ್ಷ ಎಲ್ಲ ಆಗಲ್ಲ. ಆಗ ಡ್ರಮ್ ಬರುತ್ತೆ ಸರ್, ಅದು ನಮ್ಮದೇ ವೆಹಿಕಲ್ ಇರುತ್ತೆ. ಆ ವೆಹಿಕಲಲ್ಲಿ ಇಲ್ಲಿ ಇದು ಮಾಡಿ ಕಳಿಸ್ತೀವಿ ಸರ್ ನಮ್ಮ ಮರಿಗಳನ್ನ.